ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ನಾವು ಬಂದೀವಿ ಖಿದ್ರಾಪುರ ಕೋಪೇಶ್ವರ್ ಟೆಂಪಲ್ಗೆ. ಕೋಪೇಶ್ವರ್ ಟೆಂಪಲ್ ಇದು ಹಿಂಗೆ ಅಂತಾರೆ ಕಿ ಬಾಬಾ ಶಿವ ಯಾವ ಟೈಮ್ನಾಗ ಸಿಟ್ಟಿಗೆ ಬಂದಿದ್ದ, ಆ ಟೈಮ್ನಾಗ ಇದು ನಿರ್ಮಾಣ ಮಾಡಿದ್ದ ಮಂದಿರ ಐತಿ. ಸೊ ನಡ್ರಿ ಮತ್ತೆ ಹೋಗೋಣಂತೆ, ನೋಡೋಣಂತೆ ಒಳಗೆ ಏನೇನೈತಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡಾತೀರಿ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ವಿಡಿಯೋಕ್ಕೆ ಲಾಸ್ಟ್ ತನಕ ನೋಡಿರಿ. ಅವಾಗ ನೋಡ್ರಿ ಹೆಂಗೆ ನೋಡ್ರಿ ಹ್ಯಾಂಗೆ ಎಂಟ್ರ್ ಮಾಡತ್ತೀವಿ. ಒಂದು ಸ್ವಲ್ಪ ದೇವಸ್ಥಾನಕ್ಕೂ ಒಯ್ಬೇಕಂತೆ, ಪೂಜೆ ಸಲುವಾಗಿ ಒಯ್ಬೇಕಂತ ತೊಗೊಂಡಿವ. ನಡ್ರಿ ಮತ್ತೆ ತೊಗೊಂಡು ದೇವಸ್ಥಾನ ಪೂಜೆ ಮಾಡ್ಕೊಂಡು ದೇವಸ್ಥಾನದ ಎಲ್ಲ ಇನ್ ಡೀಟೇಲ್ ನೋಡೋಣ. ಈ ಖಿದ್ರಾಪುರ ಟೆಂಪಲ್ ಸುಮಾರು 1400 ವರ್ಷ ಮೊದಲಿಂದಿದ್ದು ಟೆಂಪಲ್ ಐತಿ. ಆಮೇಲೆ ಆ ಟೈಮ್ದಾಗ 400 ವರ್ಷದಕ್ಕೆ ಟೈಮ್ ತೊಗೊಂಡೈತೆ ಕಟ್ಟಾಕ. ಆಮೇಲೆ ಆ ಟೈಮ್ದಾಗ ಬೇರೆ ಬೇರೆ ರಾಜಮಂತಾಂದವ್ರು ತಮ್ಮದು ಸಹಾಯ ಮಾಡ್ಯಾರ ಇದು ಕಟ್ಟಾಕ 400 ವರ್ಷನಾಗ. ಈ ದೇವಸ್ಥಾನ 6ನೇ ಶತಮಾನದಾಗ ಇದು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಬದಾಮಿಯ ಚಾಲುಕ್ಯ ರಾಜ ಅವರು ಇದು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು 6ನೇ ಶತಮಾನದಾಗ. ಆಮೇಲೆ ಇದ್ರದ್ದು ಮುಕ್ತಾಯ 12ನೇ ಶತಮಾನದಾಗ ಆಯ್ತಾ. ಈ ಟೆಂಪಲ್ ಶಿವ ಯಾವ ಟೈಮ್ನಾಗ ಸಿಟ್ಟಿಗೆ ಬಂದಿದ್ದ, ತನ್ನ ಜಟ ಇಲ್ಲಿ ಒಗೆದು ಹೋಗಿದ್ದ. ಆ ಟೈಮ್ದಾಗ ಚಾಲುಕ್ಯ ರಾಜ ಅವರು ಇದೇ ಜಾಗದಲ್ಲಿ ಈ ಟೆಂಪಲ್ ಕಟ್ಟಬೇಕಂತ ನಿರ್ಧಾರ ಮಾಡಿ ಚಾಲೂ ಮಾಡಿದ್ರ. ಈ ಟೆಂಪಲ್ ರಚನೆ ಹಿಂಗೆ ಮಾಡ್ಯಾರು. ಇದ್ರೊಳಗೆ ಸ್ವರ್ಗ ಮಂಟಪ, ಸಭಾ ಮಂಟಪ, ಅಂತರಾಳ ಮತ್ತು ಗರ್ಭಗುಡಿ ಈ ಥರ ಇದು ಟೆಂಪಲ್ ಪೂರ. ದೇವಸ್ಥಾನ ಒಳಗಡೆ ಟೋಟಲ್ 126 ಪಿಲ್ಲರ್ಸ್ ಅದಾವೆ. 126 ಪಿಲ್ಲರ್ಸ್ದಾಗಿಂದ 48 ಪಿಲ್ಲರ್ಸ್ ಈ ಸ್ವರ್ಗ ಮಂಟಪದಾಗೆ ಅದಾವೆ. ಆಮೇಲೆ ಒಳಗೆ ಹೋಗು ನಡ್ರಿ, ಒಳಗೆ ಹೆಂಗೆ ಐತಿ ಏನೇನೈತಿ ನೋಡೋಣಂತೆ. ಒಳಗೆ ಹೆಂಗೆ ಎಂಟ್ರ್ ಮಾಡ್ತೀವಿ ರೀ. ಒಳಗೆ ಎಂಟ್ರ್ ಮಾಡಿದ ಕೂಡಲೇ ಸ್ವರ್ಗ ಮಂಟಪ ಹತ್ತೈತಿ. ಸ್ವರ್ಗ ಮಂಟಪ ಇದು ಈ ದೇವಾಲಯದ ಒಂದು ವಿಶೇಷ ಭಾಗ ಐತಿ. 48 ಕಂಬಲೆ ಇದು ತಯಾರಾಗಿದ್ದು ಸ್ವರ್ಗ ಮಂಟಪ ಐತಿ. ಟೋಟಲ್ 13 ಫೀಟ್ ಇದು ಪ್ರತಿಯೊಂದು ಕಂಬಗಳು ಅದಾವೆ. ಇದೇ ಸ್ವರ್ಗ ಮಂಟಪದಲ್ಲಿ ರೀ ಕಾರ್ತಿಕ ಹುಣ್ಣಿಮೆ ದಿನ ರಾತ್ರಿ 12 ಗಂಟೆ ಸರ್ಕಲ್ ಮಧ್ಯ ಸ್ವರ್ಗ ಮಂಟಪ ಮಧ್ಯದಲ್ಲಿ ಚಂದ್ರಾಮ್ ಬರ್ತಾನಂತ. ಈ ದೇವಸ್ಥಾನ ಕಂಬಗಳು ಇದು ಟೋಟಲಿ ಕಲ್ಲಿಂದ ಐತ್ರಿ. ಈ ಕಲ್ಲ ಬ್ಲ್ಯಾಕ್ ಬಸಾಲ್ಟತೆ ಈ ಕಲ್ಲು ಐತಿ. ಆಮೇಲೆ ಈ ಕಲ್ಲು ಆ ಟೈಮ್ದಾಗ ಸಹ್ಯಾದ್ರಿ ಬೆಟ್ಟ ಅಂತ ಕೊಲ್ಲಾಪುರ ಮುಂದೆ ಸಹ್ಯಾದ್ರಿ ಬೆಟ್ಟ ಐತಿ. ಆ ಬೆಟ್ಟದಿಂದ ಇದು ಕಲ್ಲು ಆ ಟೈಮ್ದಾಗ ತೊಗೊಂಬಂದಾರ. ದೇವಸ್ಥಾನ ಯಾಕೆ ನಿರ್ಮಾಣ ಆಯ್ತು ಅದ್ರ ಹಿಂದಿನ ಕತೆ ಕೇಳೋಣ ನಡ್ರಿ. ಈ ಕತೆ ದಕ್ಷ ರಾಜ ಮತ್ತು ಅವ್ರ ಮಗಳು ಸತಿ ಇವ್ರ ನಡುವಿಂದ ಐತ್ರಿ. ದಕ್ಷ ರಾಜ ಇವ್ರಿಗೆ ಬರೀ ಹೆಣ್ಮಕ್ಳು ಇರ್ತಾವತ್ತ. ಆಮೇಲೆ ಗಂಡು ಮಗು ಬೇಕಂತೆ ಅವರೊಂದು ಯಜ್ಞ ಇಟ್ಟಿರ್ತಾರ. ಆ ಯಜ್ಞಿಗೆ ಎಲ್ಲರಿಗೆ ಅವ್ರು ಕರೆದಿರ್ತಾರೆ, ಎಲ್ಲ ಹೆಣ್ಮಕ್ಳಿಗೆ ಆಮೇಲೆ ಎಲ್ಲರಿಗೆ ಟೋಟಲಿ ಕರೆದಿರ್ತಾರೋ. ಮಾತ್ರ ಶಿವ ಮತ್ತು ಸತಿ ಅವರಿಗೆ ಆಮಂತ್ರಣ ಮಾಡಿರಲ್ಲ. ಯಾಕಂದ್ರೆ ದಕ್ಷ ರಾಜದ ವಿರುದ್ಧ ಹೋಗಿ ಸತಿಯವರು ಶಿವನ ಜೊತೆ ಮದುವೆ ಮಾಡ್ಕೊಂಡಿರ್ತಾರೋ. ಅದೇ ಸಿಟ್ಟದಲ್ಲಿ ಶಿವಗ ಮತ್ತು ಸತಿಯವರಿಗೆ ದಕ್ಷ ರಾಜ ಅವರು ಇನ್ವಿಟೇಷನ್ ಆಮಂತ್ರಣ ಮಾಡಿರಲ್ಲ. ಮಾತ್ರ ಸತಿ ಮತ್ತು ಶಿವಗೆ ಹೆಂಗಿದು ಯಜ್ಞ ಇಲ್ಲಿ ಚಾಲು ಐತೈತೆ ಗೊತ್ತಾಗ್ತೈತೆ. ಆ ಟೈಮ್ನ ಸತಿ ಹಠ ಮಾಡಿ ನಂದಿ ತೊಗೊಂಡು ದಕ್ಷ ರಾಜ ಹತ್ರ ಹೋಗ್ತಾಳು. ಹೆಂಗೆ ಒಳಗಡೆ ನಂದಿಗೆ ಬಿಟ್ಟು ಹೆಂಗೆ ಒಳಗಡೆ ಎಂಟ್ರ್ ಮಾಡ್ತಾನೋ ಆ ಟೈಮ್ದಾಗ ದಕ್ಷ ರಾಜ ಸತಿಗೆ ಪೂರ ಅಪಮಾನ ಮಾಡ್ತಾನೋ, ಮಾತಿಲ್ಲೇ ಅಪಮಾನ ಮಾಡ್ತಾನೋ. ಆ ಅಪಮಾನ ಸಹಿಸ್ಕೊಳ್ಳೋದಾಗಲ್ಲಂತೆ ಸತಿಯವರು ಡೈರೆಕ್ಟ್ ಯಜ್ಞದಲ್ಲಿ ಜಿಗಿದು ತಮ್ಮ ಪ್ರಾಣವರು ಕೊಡ್ತಾರೋ. ಇದು ಎಲ್ಲ ಯಾವಾಗ ಶಿವಗೆ ಗೊತ್ತಾಗ್ತೈತಿ ತಮ್ಮ ಸತಿಯವ್ರು ಪ್ರಾಣ ಕೊಟ್ಟಾರತ್ತೆ. ಆ ಟೈಮ್ದಾಗ ಶಿವ ಬಂದು ಸಿಟ್ಟಿಗಿರಿ ಅಲ್ಲಿಂದ ಹೋಗೋಳಾಗ ಕೋಪೇಶ್ವರ್ ಈ ಸದ್ಯ ಏನು ಟೆಂಪಲ್ ಐತೆ ಆ ಟೆಂಪಲ್ ಜಾಗದಾಗೆ ತನ್ನ ಜಟ ತೆಗೆದು ಒಗೆದಿರ್ತಾನು. ತೋ ಅವ್ನು ಸಿಟ್ಟು ಕಡಿಮೆ ಮಾಡ್ಬೇಕತ್ತೆ ವಿಷ್ಣು ಬರ್ತಾನು. ವಿಷ್ಣು ಬಂದು ಶಿವಕ್ಕೆ ಶಾಂತ ಮಾಡಿದ್ಮೇಲೆ ಇದೇ ಜಾಗದಲ್ಲಿ ಚಾಲುಕ್ಯ ರಾಜ ಅವರು ಒಂದು ಟೆಂಪಲ್ ಕಟ್ಟಬೇಕಂತೆ ಆ ಟೈಮ್ದಾಗಿದು ಟೆಂಪಲ್ ಸ್ಟಾರ್ಟ್ ಮಾಡಿದ್ರು. ಕೋಪೇಶ್ವರ್ ಟೆಂಪಲ್ ಐತೆ, ಅದಕ್ಕೆ ಇದ್ರದ್ದು ಹೆಸರು ಬಿದ್ದೈತಿ. ಎಲ್ಲ ಕಡೆ ಕೊಟ್ಟರು. ಈ ದೇವಸ್ಥಾನ ಒಳಗಡೆ 2 ಲಿಂಗ ಅದಾವ್ರಿ. ಒಂದು ಶಿವಂದು ಒಂದು ವಿಷ್ಣುದು. ಆಮೇಲೆ ಇವೆರಡೂ ಲಿಂಗ ದಕ್ಷಿಣ ದಿಶಾ ಕಡೆ ಅದಾವು. ದಕ್ಷಿಣ ದಿಶೆಯಲ್ಲಿ ಕಡಿಮೆ ಇರ್ತಾವೆ ಶಿವಲಿಂಗ, ಜಾಸ್ತಿ ಇರಲ್ಲ. ಆಮೇಲೆ ಈ ಶಿವನ
ಟೆಂಪಲ್ದಲ್ಲಿ ವಿಶೇಷತೆ ಹೇಳಬೇಕಾದ್ರೆ ಈ ಶಿವನ ಟೆಂಪಲಲ್ಲಿ ನಂದಿ ಇಲ್ಲ. ನಂದಿ ಏನೈತ್ಲ ಕೋಪೇಶ್ವರ ಟೆಂಪಲ್ನಿಂದ ಕರ್ನಾಟಕದಲ್ಲಿದ ಕೋಪೇಶ್ವರ ಟೆಂಪಲ್ದಿಂದ 12 ಕಿಲೋಮೀಟರ್ ದೂರಲ್ಲಿ ಯಡೂರು ಅಂತ ಊರೈತಿ. ಆ ಯಡೂರು ಊರಾಗಿ ಈ ಥರ ನಂದಿ ಐತಿ. ಯಡೂರು ಊರು ಹೊರಗಡೆ 2-3 ಕಿಲೋಮೀಟ್ರ್ ಹೋದ ನಂತರ ಸಣ್ಣ ಟೆಂಪಲ್ ಐತಿ. ಆ ಟೆಂಪಲ್ದಾಗ ನಂದಿ ಸ್ಥಾಪನೆ ಐತಿ. ಆಮೇಲೆ 1702 ಶತಮಾನದಲ್ಲಿ ಆ ಟೈಮ್ದಾಗ ಮುಘಲರು ನಮ್ಮೇಲೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದ್ರೆ ಆ ಟೈಮ್ದಾಗ ಈ ಗುಡಿದು ಒಂದು ಸ್ವಲ್ಪ ಮುಘಲರು ಮೇನ್ ಏನೇನು ಪಾರ್ಟ್ ಅದಾವೆ ಎಲ್ಲ ಒಡೆದಾರು, ಮುರಿದಿದ್ದದಾವೆ, ಇಲ್ಲೆಲ್ಲ ಕಾಣ್ತಾವೆ. ಆರನೇ ಸೆಂಚುರಿದಾಗ ಯಾವ ಟೈಮ್ನಾಗ ಈ ಮಂದಿರಕ್ಕೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಟೈಮ್ದಾಗ ಇವೆಲ್ಲ ಕಲ್ಲು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕು. ಕಲ್ಲು ತರಬೇಕಂದ್ರೆ ಅಲ್ಲಿಂದ 80 ಕಿಲೋಮೀಟ್ರ್ ಮೇಲೆ ಸಹ್ಯಾದ್ರಿ ಬೆಟ್ಟ ಬರ್ತೈತೆ ಕೊಲ್ಲಾಪುರ ಮಂದು, ಅಲ್ಲಿ ತರಬೇಕಾಗ್ತಿತ್ತ. ಸೊ ಆ ಟೈಮ್ನಾಗ ಯಾವುದೋ ವಾಹತುಕ್ ಟ್ರಾನ್ಸ್ಪೋರ್ಟೇಷನ್ ಏನು ಇದ್ದಿದ್ದಿಲ್ಲ. ಸೊ ಆ ಟೈಮ್ಗೂ ರಾಜಗಳು ಏನು ಮಾಡಿದ್ರ, ಈ ಮಂದಿರ ಕೃಷ್ಣಾ ನದಿ ತಟದಲ್ಲಿ ಐತಿದು. ಸೊ ಅಲ್ಲಿ ಸಹ್ಯಾದ್ರಿ ಬೆಟ್ಟದಲ್ಲಿನೂ ಅಲ್ಲಿ ಒಂದು ನದಿ ಐತಿ. ಆ ನದಿ ಪ್ರವಾಹದಿಂದ ತೊಗೊಂಬರ್ತಿದ್ರು. ನದಿ ಪ್ರವಾಹದಿಂದ ಹೆಂಗೆ ಗಿಡಗಳಿಗೆಲ್ಲ ಕಟ್ ಮಾಡಿ ಒಂದು ಜಹಾಜ್ ಥರ ಆಕಾರ ಇಟ್ಟ ಎಲ್ಲ ಕಟ್ಗೆ ಮೇಲೆ ಇವು ಕಲ್ಲುಗಳು ಇಟ್ಕೊಂಡು ನದಿ ಪ್ರವಾಹದಿಂದ ಪುಷ್ ಮಾಡ್ಕೋತ ಇಲ್ಲಿಗೆ ಇದು ತರ್ತಿದ್ರ, ಇಲ್ಲಿ ಬರೋಣ ಇಲ್ಲಿದಿಂದ ಇದು ತಕ್ಕೋತಿದ್ರ. ಈ ಥರ ಆ ಟೈಮ್ನಾಗ ಇದಕ್ಕೆ ಕಟ್ಟ್ಯಾರು. ಆಮೇಲೆ ಕಟ್ಟೋ ಟೈಮ್ದಾಗೂ ಇವೆಲ್ಲ ಬ್ಲಾಕ್ಸ್ ಅದಾವೆ, ಇಂಟರ್ಲಾಕಿಂಗ್ ಅದಾವೆ, ಒಂದಕ್ಕೊಂದು ಇಂಟರ್ಲಾಕಿಂಗ್ ಇದು ಗುಡಿ ಐತಿ. ಎಲ್ಲ ಕಲ್ಲು ಒಂದಕ್ಕೊಂದು ಲಿಂಕ್ಡ್ ಅದಾವೆ. ಲಿಂಕ್ ಮಾಡಬೇಕಾದ್ರೆ ಮಣ್ಣು ಸಹಾಯದಿಂದ ಒಂದ್ರ ಮೇಲೆ ಎರ್ಸ್ಕೊಂಡಿದ್ದು ಈ ಮಂದಿಗಿದು ಮಂದಿರಕ್ಕೆ ತಯಾರು ಮಾಡ್ಯಾರು. ಆಮೇಲೆ ಇಲ್ಲಿ ನೀವು ಬಂದ್ರಲ್ಲ, ಈ ಮಂದಿರ ಒಳಗಡೆ ಐತಿ. ಆಮೇಲೆ ಸೈಡ್ ಮನೆಗಳೇನು ಈ ಊರು ಐತಿಲ್ಲ, ಆ ಊರು ಎತ್ತರಿಗೆ ಅದಾವೆ. ಕಾರಣ ಒಂದೇ, ಈ ಮಂದಿರ್ಗೆ ಕಟ್ಟಾಕಿ ಏನು ಮಣ್ಣು ಯೂಸ್ ಮಾಡಿದ್ರೆ ಒಳಗಡೆ, ಆ ಮಣ್ಣೆಲ್ಲ ಸೈಡ್ ತೆಗೆದು ಒಗ್ದಿದ್ರ. ಅದೇ ಕಾರಣದಿಂದ ಊರು ಎತ್ತರಿಗೆ ಐತಿ, ಮಾತ್ರ ಈ ಮಂದಿರ ಒಳಗಡೆ ಅನ್ನಿಸ್ತೈತಿ ಸ್ವಲ್ಪ.
ದೇವಸ್ಥಾನಕ್ಕೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಚಾಲುಕ್ಯ ರಾಜ ಅವರು. ಮಾತ್ರ 12ನೇ ಶತಮಾನದಾಗ ದೇವಸ್ಥಾನ ಮುಗೀತು. ಆ ಟೈಮ್ದಾಗ ಕೊಲ್ಲಾಪುರದ ಸಿಲಾರ್ ರಾಜ ಅವ್ರು ಇದಕ್ಕೆ ಮುಕ್ತಾಯ ಮಾಡಿದ್ರೆ ಕಟ್ಟದ್ದು. ಖಂಡಿತ ನೀವು ಎಲ್ಲರೂ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ಆಮೇಲೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಪಕ್ಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಜನ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೆ ಶೇರ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.